ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಿನ್ನೆಗೆ ನನ್ನ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಕಂಪ್ಲೀಟ್ ಆಯಿತು. ಸೊ ಮೇಯ್ನಾಗಿ ಹೌಸ್ ವೈಫ್ಗಳಿಗೆ ಅಂತ ಹೇಳ್ಬಿಟ್ಟು ಈ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿರೋದಲ್ಲ. ಸೊ ಯಾರೆಲ್ಲ ನನ್ನ ಜೊತೆಗೆ ಫಾಲೋ ಮಾಡಿದ್ದೀರಾ, ನಿಮಗೂ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಈ ಚಾಲೆಂಜ್ನ ಫಾಲೋ ಮಾಡಿರ್ತೀರಲ್ಲ, ಸೊ ಮರೀದೇನೆ ನಿಮ್ಮ ರಿಸಲ್ಟ್ಸ್ನ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಬೇರೆಯವ್ರಿಗೂ ಇನ್ಸ್ಪೈರ್ ಆಗುತ್ತೆ. ಸೊ ಎವ್ರಿ ಟೈಮ್ ಹೇಳೋ ಥರನೇ ಈ ಒಂದು ವಿಡಿಯೋನು ಒಂಥರ ನೋಡಿದ್ರೆ ಇನ್ಸ್ಪೈರ್ ಆಗಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು ನಾವು ಅಂತ ಹೇಳ್ಬಿಟ್ಟು ಅನ್ಕೋಬೇಕು. ಲೇಸಿಯಾಗಿರ್ತಾರೆ ನೋಡಿ, ಆ್ಯಂಡ್ ಸೆಲ್ಫ್ ಕೇರ್ ಮಾಡ್ಕೊಳ್ದೇನೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಾನೆ ದಿನಗಳು ಕಳೀತಾ ಹೋಗುತ್ತೆ, ವರ್ಷಗಳು ಕಳೀತಾ ಹೋಗುತ್ತೆ. ಬಟ್ ವೆಯ್ಟ್ ಲಾಸ್ ಅಂತೂ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಸೊ ಅಂಥವ್ರಿಗೆಲ್ಲ ಈ ವಿಡಿಯೋ ಮೋಟಿವೇಶನಲ್ ಥರ ಇರಬೇಕು. ಅವರು ಹೌದಲ್ಲ, ಇವ್ರು ಹೆಂಗಿದ್ರು, ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿದ್ದಾರೆ, ಸೊ ಇಷ್ಟು ಈಸಿಯಾಗಿ ಮಾಡ್ಕೋಬೋದಾ ಅಂತ ಅವ್ರಿಗೂ ಅನಿಸ್ಬಿಟ್ಟು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಬೇಕು ಅಂತ ರೀಸನ್ ಇದ್ದಾರೆ. ಈ ಥರ ಚಾಲೆಂಜಸ್ನ ತಗೊಂಡು ಕೊನೆಯದಾಗಿ ಈ ಥರ ಫೈನಲ್ ಆಗಿ ನನಗೆ ಬಂದಿರೋಂಥ ರಿಸಲ್ಟ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನೀವೇ ನೋಡಿ, ಈ ಒಂದು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಂದ ನನಗೆ ಏನು ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಬಿಫೋರ್ ನಂದು ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವೆಯ್ಟ್ ಎಷ್ಟಿದೆ ಆ ಕ್ಲಿಪ್ಪಿಂಗ್ಸು ಮತ್ತು ಈಗ ವೆಯ್ಟ್ ಚೆಕ್ ಮಾಡ್ಕೊಂಡು ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದ್ದೀನಿ ಅನ್ನೋದು ತೋರಿಸ್ತೀನಿ. ಸೊ ವೆಯ್ಟ್ ಫಸ್ಟ್ ಎಷ್ಟು ಕಡಿಮೆ ಆಗಿದೆ ಅಂತೇಳಿ ನೋಡ್ಕೊಂಡು ಬನ್ನಿ. ಆಮೇಲೆ ನನಗೆ ಇದರಿಂದ ಏನೇ ಡಿಫ್ರೆನ್ಸ್ ಅನಿಸ್ತಾ ಇದೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಹೊಸದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗಲಿ. ಸೊ ನಿಮಗೂ ಸೊ ಸ್ಟಾರ್ಟಿಂಗಲ್ಲಿ ಹೇಗಿದೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ಸೊ 70 kgsಯಿಂದ ಪ್ರೆಸೆಂಟು ಎಷ್ಟು kg ಇವಾಗಿದ್ದೀನಿ ಅನ್ನೋದನ್ನ ನಾನು ವೆಯ್ಟು ಶೇರ್ ಮಾಡಿದ್ದೀನಿ. ಎಷ್ಟು ಚಬ್ಬಿ ಆಗಿದ್ದೀನಿ ಆ್ಯಂಡ್ ಯಾವುದೇ ಥರದ ಡ್ರೆಸ್ ಹಾಕ್ಕೊಂಡ್ರೂ ಅವಾಗ ತುಂಬಾ ದಪ್ಪ ಅನ್ನಿಸ್ತಾ ಇದೆ. ಸೊ ಇದೆಲ್ಲ ಜಸ್ಟ್ 1 year ಬ್ಯಾಕ್ ವೀಡಿಯೋಸು. ಈಗ ಪ್ರೆಸೆಂಟ್ ನನ್ನ ಟ್ರಾನ್ಸ್ಫಾರ್ಮೇಷನ್ಸಲ್ಲೂ ನಾನು ಚಾಲೆಂಜ್ ತೊಗೊಂಡಾಗ ಈ ಥರದ್ದು ನನಗೆ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಈಗ ನೀವು ನೋಡ್ತಿರೋಂಥ ಈ ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ಪ್ರೆಸೆಂಟಲ್ಲಿ ನಾನು ವೇರ್ ಮಾಡಿರೋಂಥ ಈ ಕುರ್ತಿ ಸೈಜ್ ಬಂದುಬಿಟ್ಟು ಸ್ಮಾಲ್ ಸೈಜು. ಇದನ್ನು ನಾನು ಎಷ್ಟು ವರ್ಷಗಳಿಂದ ಹಾಕ್ಕೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ತುಂಬಾ ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಈಗ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ನಾನು ಈ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ವೆಯ್ಟ್ ನಿಮಗೆ ತೋರಿಸಿದ್ದೆ. ಡೇ 2 ಅನಿಸುತ್ತೆ. ಡೇ 2 ನಾನು ನಿಮಗೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿ ತೋರಿಸಿದೆ. 56.5 kgs ಇದೆ. ಸೊ ಈ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಆದಮೇಲೆ ಈಗ ಎಷ್ಟು kg ಇದ್ದೀನಿ ಪ್ರೆಸೆಂಟ್ ಅನ್ನೋದು ಶೇರ್ ಮಾಡಿದ್ದೀನಿ. ಸೊ ನಾನು ಅವಾಗೇ ಹೇಳಿದಾಗೆ ಈ ಚಾಲೆಂಜಲ್ಲಿ ವೈಟ್ ರೈಸ್ನ ತಗೊಳ್ತಾ ನಾವು ಚಾಲೆಂಜ್ನ ಮಾಡಿರೋದು. ಸೊ ನೋಡಿ, ಈಗ 53.8 kgs ಇದ್ದೀನಿ. ಅಂದರೆ ನಾನು ಈ ಚಾಲೆಂಜಲ್ಲಿ ವೆಯ್ಟ್ ಲಾಸ್ ಆಗಿರೋದು 2.7 kgs ಕಡಿಮೆ ಆಗಿದ್ದೀನಿ. ನಾನು ಆಲ್ರೆಡಿ ನನ್ನ BMI ರೇಷೋಗೆ ಕರೆಕ್ಟ್ ಇದ್ದೀನಿ, ನನ್ನ ವೆಯ್ಟಿಗೆ, ನನ್ನ ಹೈಟಿಗೆ. ಸೊ ಇಂಥ ಟೈಮಲ್ಲಿ ನನಗೆ ವೆಯ್ಟ್ ಲಾಸ್ ಆಗೋದು ತುಂಬಾ ಲೈಕ್ ಸ್ಲೋ ಆಗಿರುತ್ತೆ. ಹಾಗಾಗಿ ಈ ರಿಸಲ್ಟ್ಸ್ ಬಂದಿರೋದು 2.7 kg ಅಂದರೆ 3 kg ಅಂದರೆ ಏನು ಸುಮ್ಮನೆ ಅಲ್ಲ. ಯಾರೆಲ್ಲ ಓವರ್ ವೆಯ್ಟ್ ಇರ್ತಾರೆ ನೋಡಿ, ಸೊ ಅಂಥವ್ರು ಆರಾಮಾಗಿ ನೀವು ಒಂದು 5ರಿಂದ 8 kgವರೆಗೂ ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಕರೆಕ್ಟಾಗೇ ಮಾಡಿದ್ದೀನಿ. ಅಲ್ಲಿ ಇಲ್ಲಿ ಒಂದು 3-4 ಮೀಲ್ಸ್ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು. ಬಟ್ ತುಂಬ ಈಸಿಯೆಸ್ಟ್ ವೇಯಲ್ಲಿ ಈ ಚಾಲೆಂಜ್ನ ತಗೊಂಡು ಕೆಲವೊಂದು ರೂಲ್ಸ್ನ ಮಾತ್ರ ಇದರಲ್ಲಿ ಶೇರ್ ಮಾಡಿದೆ. ಸೊ ಯಾರಾದರೂ ಈ ಚಾಲೆಂಜ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನೀವು ಡೇ 1 ವೀಡಿಯೋಯಿಂದ ಸೊ ಎಲ್ಲ ವೀಡಿಯೋಸ್ ನೋಡಿದ್ರೆ ನಿಮಗೆ ಐಡಿಯಾಸ್ ಬರುತ್ತೆ. ಕೆಲವೊಂದು ಸಲ ನಾವು ಎಲ್ಲಾದರೂ ಊರಿಗೆ ಹೋದರೆ, ಏನಾದರೂ ಫಂಕ್ಷನ್ಸ್ ಅಟೆಂಡ್ ಮಾಡಿದರೆ ಯಾವ ಥರ ಈ ಚಾಲೆಂಜಸ್ನ ಲೈಕ್ ಮಾಡಿಫೈ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನ ಪ್ರತಿಯೊಂದು ವೀಡಿಯೋಸಲ್ಲಿ ತುಂಬ ಒಳ್ಳೆ ಟಿಪ್ಸ್ ಜೊತೆ ನಿಮಗೆ ಈ ವೀಡಿಯೋಸ್ನ ಶೇರ್ ಮಾಡಿದ್ದೆ, ಈ ಚಾಲೆಂಜ್ನ. ಆ್ಯಂಡ್ ವೆಯ್ಟ್ ಬಿಟ್ಬಿಟ್ಟು ನನಗೆ ಏನು ಚೇಂಜಸ್ ಅನ್ನಿಸ್ತಾ ಇದೆ ಈ ಚಾಲೆಂಜಿಂದ ಅಂದರೆ, ಸೊ ನಾನಿಲ್ಲಿ ವೇರ್ ಮಾಡಿರುವಂಥ ಈ ಡ್ರೆಸ್ ಏನಿದೆಯಲ್ಲ, ಆಲ್ಮೋಸ್ಟ್ ಒಂದು 7 years ಬ್ಯಾಕ್, ಅಂದರೆ ನಂದು ಫಸ್ಟ್ ಪ್ರೆಗ್ನೆನ್ಸಿಗಿಂತ ಮುಂಚೆ ತೊಗೊಂಡಿರೋವಂಥ ಈ ಒಂದು ಕುರ್ತಿಗಿಂತ ಮ್ಯಾಕ್ಸಿ ಥರ ಇದೆ. ಈ ಒಂದು ಇದು ಬಂದ್ಬಿಟ್ಟು ಸ್ಮಾಲ್ ಸೈಜಲ್ಲಿ ತೊಗೊಂಡಿರೋದು. ಲೈಕ್ ನಾನು ಆಮೇಲೆ ತುಂಬ ವರ್ಷಗಳೇ ಆಯಿತು ಈ ಒಂದು ಡ್ರೆಸ್ ಹಾಕ್ಕೊಂಡು ನಾನು ವೇರು ಮಾಡಿರಲಿಲ್ಲ. ಇವಾಗ ಲಾಸ್ಟ್ ಟೈಮು ನಾನು 21 ಡೇಸ್ ವರ್ಕೌಟ್ಸ್ ಎಲ್ಲ ಚಾಲೆಂಜ್ ಮಾಡಿ ಮುಗಿಸಿದ್ನಲ್ಲ, ಆ ಚಾಲೆಂಜ್ ಆದಾಗೂ ಈ ಒಂದು ಡ್ರೆಸ್ ನನಗೆ ಸರಿ ಹೋಗ್ತಾ ಇರಲಿಲ್ಲ. ಬಿಕಾಸ್ ಸ್ವಲ್ಪ ಟಮ್ಮಿ ಇತ್ತು. ಸೊ ಟಮ್ಮಿಯಿಂದ ನನಗೆ ಹಾಕ್ಕೊಂಡ್ರು ಅಷ್ಟೊಂದು ಪರ್ಫೆಕ್ಟ್ ಅನಿಸ್ತಾ ಇರಲಿಲ್ಲ.
ಬಟ್ ಈ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ನೀವೇ ನೋಡ್ತಾ ಇರ್ಬೋದು, ತೋರಿಸ್ತೀನಿ ನಿಮಗೆ ಓವರಾಲ್ ಆಗಿ ಹೇಗೆ ಕಾಣುತ್ತೆ. ಸೊ ಮೇನ್ ಆಗಿ ನನ್ನ ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ ಬರೀ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಲ್ಲ, ವೆಯ್ಟ್ ಲಾಸ್ ಜೊತೆಗೆ ಬಾಡಿನ ಟೋನ್ ಮಾಡ್ಕೋಬೇಕು. ಸೊ ಅದಕ್ಕೆ ಎಷ್ಟು ಪ್ರೋಟೀನ್ ಅವಶ್ಯಕತೆ ಆ್ಯಂಡ್ ಏನೆಲ್ಲ ನ್ಯೂಟ್ರಿಷನ್ ಬೇಕಾಗತ್ತೆ ಅಲ್ಲ ನಮ್ಮ ಬಾಡಿಗೆ, ಸೊ ಅದನ್ನೆಲ್ಲ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಚಾಲೆಂಜ್ನ ತೊಗೊಂಡಿರೋದ್ರಿಂದನೇ ನನಗೆ ವೆಯ್ಟ್ ಲಾಸ್ಗಿಂತೂ ಇಂಚ್ ಲಾಸ್ ತುಂಬ ಚೆನ್ನಾಗಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಡೆಫಿನೆಟ್ಲಿ ನಂಗೆ ತುಂಬಾ ಇಷ್ಟ ಆಯಿತು ರಿಸಲ್ಟ್ಸು. ತುಂಬಾ ಬೆಲ್ಲಿ ಫ್ಯಾಟ್ ಹತ್ರ ಇಂಚ್ ಲಾಸ್ ಆಗಿದೆ ನನಗೆ, ಆ್ಯಂಡ್ ಕೈಗಳ್ದೇನು ಫ್ಯಾಟ್ ಇದೆಯಲ್ಲ ಸೊ ಅದು ಕಡಿಮೆ ಆಗಿದೆ. ಸೊ ನೋಡಿದ್ರಲ್ಲ, ಈ ಚಾಲೆಂಜಿಂದ ನಾನು 2.7 kg ಕಡಿಮೆ ಆಗಿದ್ದೀನಿ. ಆ್ಯಕ್ಚುಲಿ ಈಗ ಬಂದುಬಿಟ್ಟು ಪೀರಿಯಡ್ಸ್ ಟೈಮಲ್ಲೆಲ್ಲ, ಸೊ ಪೀರಿಯಡ್ಸ್ ಟೈಮಲ್ಲಿ ನಮಗೆ ವೆಯ್ಟಲ್ಲಿ ವೇರಿಯೇಷನ್ಸ್ ಆಗ್ತಿರುತ್ತೆ. ಬಟ್ ಇದೊಂದು ಒಳ್ಳೆ ರಿಸಲ್ಟ್ಸೇ. ನಾವು ಈ ಚಾಲೆಂಜಲ್ಲಿ ಡೈಲಿ ರೈಸ್ನ ತೊಗೊಳ್ತಾ, ವೈಟ್ ರೈಸ್ನ ತೊಗೊಳ್ತಾ ತುಂಬ ಕಷ್ಟಪಡೋ ಅಂಥದ್ದೇ ಅಲ್ಲ ಈ ಚಾಲೆಂಜ್. ಹಾಗಾಗಿ ಈ ಒಂದು ರಿಸಲ್ಟಿಂದ ನಂಗೆ ನಿಜವಾಗ್ಲೂ ಖುಷಿಯಾಗಿದೆ. ಆ್ಯಂಡ್ ನಿಮಗೆಲ್ಲ ಯಾವ ಥರ ರಿಸಲ್ಟ್ಸ್ ಬಂದಿದೆ, ಅದು ನನ್ನ BMI ರೇಷಿಯೋಗೆ ನಾನು ಕರೆಕ್ಟ್ ಇದ್ದೀನಿ. ಸೊ ಯಾರೆಲ್ಲ ಓವರ್ ವೆಯ್ಟ್ ಇರ್ತಾರೆ ನೋಡಿ, ಅಂಥವ್ರಿಗೆ ತುಂಬ ಈಸಿಯಾಗಿ ಲೈಕ್ 5ರಿಂದ 8 kgವರೆಗೂ ಕಡಿಮೆ ಮಾಡ್ಕೋಬೋದು ಈ ಒಂದು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಂದ. ಸೊ ನಿಮಗೆಲ್ಲ ಎಷ್ಟೆಷ್ಟು ರಿಸಲ್ಟ್ ಬಂದಿದೆ ಅನ್ನೋದನ್ನ ಮರಿದೇನೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಈ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ಈ ಚಾಲೆಂಜ್ನ ಯಾರೆಲ್ಲ ಫಾಲೋ ಮಾಡಿದ್ದೀರಾ, ನಿಮ್ಮದು ಬಿಫೋರ್ ಆಫ್ಟರ್ ಫೋಟೋಸು ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ. ಒಂದು ಗಿಫ್ಟ್ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ಲೈಕ್ ಅನೌನ್ಸ್ ಮಾಡಿಬಿಟ್ಟು ಒಂದು ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟನ್ನು ಕೊಡ್ತೀನಿ ಅಂತ ತಿಳಿಸಿದೆ. ಸೊ ಅದ್ರ ಬಗ್ಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ನೀವು 21 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಫೋಟೋಸ್ ವೀಡಿಯೋಸ್ನ ನನಗೆ ಸೆಂಡ್ ಮಾಡೋದು ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮ್ ID ಅಶ್ವಿನಿ ಗೀತಾಂಜಲಿ ಅಂತ ಇದೆ, ಇಲ್ಲಾಂದರೆ ನೀವು ಮೇಲ್ ಐಡಿಗಾದರೂ ಸೆಂಡ್ ಮಾಡ್ಬೋದು, ಅಶ್ವಿನಿ ಗೀತಾಂಜಲಿ @gmail.com. ಸೊ ಇವೆರಡರಲ್ಲಿ ಯಾವುದಕ್ಕಾದರೂ ಸೆಂಡ್ ಮಾಡಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.